ನಿಮ್ಮಲ್ಲಿ ಯಾರಾದರೂ ಅವ್ರ ಬ್ಲಡ್ ಗ್ರೂಪ್ನವ್ರು ಇದ್ದೀರಾ? ನಾನೇ ಬರ್ತೀನಿ ಡಾಕ್ಟ್ರೆ, ನನ್ನ ರಕ್ತನೇ ತಕೊಳ್ಳಿ. ಆದ್ರೆ ನಾನ ಮಾಡಿ ನಮ್ಮ ಪುಟ್ಟಕ್ಕನ್ ಮಾತ್ರ ಉಳಿಸ್ಕೊಟ್ಬಿಡಿ ಡಾಕ್ಟ್ರೆ. ಇರಿ ಬಂಗಾರಮ್ಮನವ್ರೆ, ಮೊದಲು ನಿಮ್ಮ ಬ್ಲಡ್ಡು ಅವ್ರ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗತ್ತಾ ನೋಡಬೇಕು. ಡಾಕ್ಟ್ರೆ, ನಂದು ಒಂದೇ ಗುಂಪು. ನೀವು ಅವ್ರ ಮಗಳಲ್ವಾ? ಹೌದು. ಸರಿ, ಹಾಗಾದರೆ ಒಂದು 5 ನಿಮಿಷ ವೆಯ್ಟ್ ಮಾಡಿ. ನೋಡಿ, ಇವ್ರ ಬ್ಲಡ್ನೇ ತಗೊಂಡು ಪುಟ್ಟಕ್ಕಂಗೆ ಹಾಕಬೇಕು. ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಡಿ. ಡಾಕ್ಟ್ರೆ, ರಕ್ತ ಕೊಟ್ಮ್ಯಾಕೆ ನಮ್ಮ ಪುಟ್ಟಕ್ಕ ಬದುಕ್ತಾಳೆ ಅಲ್ವೇ? ನಾವೀಗಲೇ ಏನೂ ಹೇಳೋಕ್ಕಾಗಲ್ಲ ಬಂಗಾರಮ್ಮನವ್ರೆ, ದಯವಿಟ್ಟು ವೆಯ್ಟ್ ಮಾಡಿ. ಡಾಕ್ಟ್ರೆ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀವಿ, ದಯವಿಟ್ಟು ನಮ್ಮ ಪುಟ್ಟವಿನ ಉಳಿಸ್ಕೊಟ್ಬಿಡಿ ಡಾಕ್ಟ್ರೆ. ಮೊದಲೇ ಅವ್ರಿಗೆ ಬೇರೆ ಬೇರೆ ಮೆಡಿಕಲ್ ಇಶ್ಯೂಸ್ ಇದೆ. ಇವಾಗ ನಾವು ಕೊಡ್ತಾ ಇರೋ ಮೆಡಿಸನ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಪ್ಲೀಸ್ ವೆಯ್ಟ್ ಮಾಡಿ. ಯೋನ ಮಾಡಿ ನಮ್ಮ ಪುಟ್ಟಕ್ಕನ್ನ ಉಳಿಸ್ಕೊಟ್ಬಿಡಿ ಡಾಕ್ಟ್ರೆ. ನೋಡಿ, ನೀವು ಹಣದ ಬಗ್ಗೆ ಚಿಂತನೆ ಮಾಡಬೇಡಿ. ಅದ್ಯೋ ಥರ ಹಣ ಆಗಲಿ ನಾನು ಕೊಡ್ತೀನಿ. ಆದರೆ ನಮ್ಮ ಪುಟ್ಟಕ್ಕ ಜೀವನ ಉಳಿಸ್ಕೊಟ್ಬಿಡಿ ಡಾಕ್ಟ್ರೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಉಳಿದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಅಕ್ಕ, ಅವಂಗೇನು ಆಗಲ್ಲ ಅಂತ ಹೇಳಿದ್ದೆ ತಾನೇ ನೀನು? ಡಾಕ್ಟರ್ ನೋಡಿದ್ರೆ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನಂಗೆ ಯೋವನಿ ಹೇಳ್ಬೇಕು ಅಂತ ನಂಗೆ ಗೊತ್ತಾಯ್ತಲ್ಲ ಕಣವೆ. ಅವಂಗೋಸ್ಕರ ನನ್ನ ಮೈನಾಗಿರೋ ಎಲ್ಲ ರಕ್ತದ ಕೊಡೋಕೆ ನನ್ನ ತಯಾರಿವ್ನಿ. ಅವ ಬದುಕ್ಬಿಟ್ರೆ ಸಾಕು. ನನ್ನ ಜೀವ ಕೊಟ್ಟ ನನ್ನ ಗೆಳತಿ ಜೀವ ಉಳಿಸು ಅಂದ್ರೆ ಅದು ಆಯ್ತಿಲ್ವೇ? ನಾನು ಹೊರಗೆ ಹೋಗಿದ್ದನ್ನು ನೋಡ್ಕೊಂಡೆ ಆ ಸಿಂಗಾರ ಮನೆಗೆ ಬಂದವಳೆ. ನಾನು ಆಶ್ರಮಕ್ಕೆ ಹೋಗಿರ್ಲಿಲ್ಲ ಅಂದಿದ್ರೆ ಇಟ್ಟೆಲ್ಲ ಆಯ್ತಾನೆ ಇರ್ತಿರ್ನಿಲ್ವೇ? ನೀವ್ಯಾಕೆ ಅನ್ಕೋತೀರಿ ಅಮ್ಮವ್ರೆ? ಪುಟ್ಟಮ್ಮಿನ ಈ ಪರಿಸ್ಥಿತಿಗೆ ತಂದವ್ರಿಗೆ ಅದ್ಯಾವುದು ಸರಿಯಾದ ಶಿಕ್ಷೆ ಕೊಡ್ತಾನೆ. ಆದ್ರೆ ಅದಕ್ಕೂ ಮೊದಲು ಅದ್ಯಾವ್ರು ನಮ್ಮ ಪುಟ್ಟಕ್ಕನ್ನು ಉಳಿಸ್ಕೊಟ್ಬಿಟ್ರೆ ಸಾಕು ಗೋಪಾಲಯ್ಯ. ಹಂಗೇನಾರ ಆದ್ರೆ ನಾನು ಊರ್ನಾಗೆ ದೊಡ್ಡ ಜಾತ್ರೆ ಮಾಡ್ತೀನಿ. ಇದ್ರಾಗೆ ನಮ್ಮ ತಪ್ಪು ಐತೆ ಅಮ್ಮವ್ರೆ.